ವಿಜಯನಗರ. ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಉತ್ತಂಗಿ ಸಂಸ್ಥಾನ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ಸೋಮಶಂಕರ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಹೂವಿನಹಡಗಲಿ ಕ್ಷೇತ್ರದ ಶಾಸಕರಾದ ಶ್ರೀ ಎಲ್ ಕೃಷ್ಣ ನಾಯ್ಕ್ ನೆರವೇರಿಸಿದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಕೆಜಿ ಹನುಮಂತಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಕಲ್ಲನಗೌಡ ಪ್ರಕಾಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಮುಖ್ಯ ಅತಿಥಿಗಳಾಗಿ ಭಾಗಿ. ಸಮಾರಂಭದಲ್ಲಿ ಉತ್ತಂಗಿಯ ವಿವಿಧ ರಂಗಗಳ ಗಣ್ಯರು ಹಾಗೂ ನಿವೃತ್ತ ಶಿಕ್ಷಕರು ಭಾಗವಹಿಸಿದ್ದರು. ಶ್ರೀ ವೈ ಪ್ರಭಾಕರ್, ವಿದ್ಯುದ್ದೇಶ ಗ್ರಾಮೀಣ ಅಭಿವೃದ್ಧಿ ಸಹಕಾರಿ ಸಂಘ ಉತ್ತಂಗಿ, ಶ್ರೀ ಡಿ ಪ್ರಶಾಂತ್, ಹಾಲು ಉತ್ಪಾದಕರ ಸಹಕಾರಿ ಸಂಘ, ಶ್ರೀ ಎಸ್ ಎಂ ಶಿವಯ್ಯ, ಶಿಕ್ಷಕರು ಉತ್ತಂಗಿ, ಶ್ರೀ ಕೆ ಸುರೇಶ್, ಕೆಎಸ್ಆರ್ಟಿಸಿ ಅಡಗಲಿ, ಶ್ರೀ ಜಿ ಬಸವರಾಜಪ್ಪ, ನಿವೃತ್ತ ಪ್ರಾಂಶುಪಾಲರು, ಶ್ರೀ ಮರಳಪ್ಪ ಕೊಟ್ರೇಶ್, ಆರೋಗ್ಯ ಮಿಲ್ಕ್ ಡೈರಿ, ಶ್ರೀ ಜೆ ಮಂಜುನಾಥ್, ಶ್ಯಾಮಿಯನ ಸಪ್ಲೈಯರ್, ಶ್ರೀ ಎನ್ ಕೊಟ್ರೇಶ್ ಹಾಗೂ ಶ್ರೀ ಪುನೀತ್ ದೊಡ್ಡಮನಿ, ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು, ವಿವಿಧ ಶಾಲೆಗಳ ಮುಖ್ಯ ಗುರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳನ್ನು ಹಾರೈಸಿದರು. ಶ್ರೀ ಮಂಜುನಾಥ್, ಮುಖ್ಯೋಪಾಧ್ಯಾಯರು, ಸರಕಾರಿ ಪ್ರೌಢಶಾಲೆ ಅಡವಿ ಮಲ್ಲನಕೆರೆ, ಶ್ರೀ ಕೊಟ್ರಗೌಡ, ಮುಖ್ಯ ಗುರುಗಳು, ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಉತ್ತಂಗಿ, ಕರಿಬಸವನಗೌಡ, ಬಳಿಗಾರ ಪಾರ್ವತಮ್ಮ ಸರ್ಕಾರಿ ಪ್ರೌಢಶಾಲೆ ಇಟಗಿ, ಶ್ರೀ ಟಿ ಕೊಟ್ರೇಶ್, ಮುಖ್ಯ ಗುರುಗಳು, ಶ್ರೀ ಗುರು ಕೊಟ್ಟೂರೇಶ್ವರ ಪ್ರೌಢಶಾಲೆ ಮಾನ್ವಿ, ಶ್ರೀ ಎಎಂಎ ಶಿವಪ್ರಕಾಶ್, ನಿವೃತ್ತ ಮುಖ್ಯ ಗುರುಗಳು, ಶ್ರೀ ಎಲ್ ಟಿ ನಾಯ್ಕ್, ಶ್ರೀ ಗುಡೇಕೋಟಿ ಕರಿಬಸಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಂಗಿ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಮೂಲಿಮನಿ ಶರಣಪ್ಪ, ಸಿ ಚಂದ್ರಶೇಖರ, ಶ್ರೀ ಕೆ ರಮೇಶ್, ಸಿ ಜೆ ನಾಗರಾಜ್, ಎಸ್ ಎಂ ವೀರಯ್ಯ, ಟಿ ಗಂಗಾಧರ, ಕೆ ಮಂಜುನಾಥ್, ಕುಂಬಾರ್ ಮಂಜುನಾಥ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಮಂಜುಳಾ, ಶ್ರೀ ಕೋಟೆಪ್ಪ, ಶ್ರೀ ಬಸವರಾಜ್ ಮತ್ತು ಶ್ರೀ ವಿನಯ್ ಕುಮಾರ್ ಸಾಥ್ ನೀಡಿದರು. ಕುಮಾರಿ ಕಾವ್ಯ ಮತ್ತು ಸಂಗಡಿಗರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮವನ್ನ ಶ್ರೀ ಪಿ ಎಂ ಈಶ್ವರಯ್ಯ ನಿರೂಪಿಸಿದರು. ಶ್ರೀ ವಿನಯ್ ಕುಮಾರ್ ವಂದನಾರ್ಪಣೆ ನೆರವೇರಿಸಿದರು. ವರದಿ ಮಂಜುನಾಥ್ ಕೆ, ಉತ್ತಂಗಿ. ನಮ್ಮ ದ್ವಿತೀಯ ಪಿಯುಸಿ ಓದುತ್ತಿರುವ ವಿದ್ಯಾರ್ಥಿಗಳು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಮೂಲಭೂತವಾಗಿ ಅವರನ್ನು ಈ ಒಂದು ತರಗತಿಗೆ ಆಗಮಿಸಬೇಕಾಗಿ ಎಲ್ಲ ಮಕ್ಕಳು ಪ್ರಥಮ ಪಿಯುಸಿ ಓದುತ್ತಿರುವ ಮಕ್ಕಳಿಗೆ ಮೂಲಭೂತವಾಗಿ ಅವರನ್ನ ಈ ಒಂದು ತರಗತಿ ಅಥವಾ ಈ ಒಂದು ಸಭಾಂಗಣಕ್ಕೆ ಕರೆತರಬೇಕಾಗಿ ಮಕ್ಕಳಲ್ಲಿ ಕೇಳ್ಕೊಳ್ತಾರೆ. ಅವರಿಗೆ ಚಪ್ಪಳೆ ಮೂಲಭೂತವಾಗಿ ಈ ವರ್ಷದ 2026-26ನೇ सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःख भाग भवते. ಎಲ್ಲರೂ ಸುಖವಾಗಿ, ಎಲ್ಲರೂ ಆರೋಗ್ಯವಂತರಾಗಿ, ಎಲ್ಲರಿಗೂ ಉಳಿತನ್ನು ಕಾಣಲಿ, ಯಾರಿಗೂ ದುಃಖದ ಅನುಭವ ವಾಗದಿರಲಿ ಎಂದು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನ. ಈ ದಿವಸ ಶ್ರೀ ಶಿವಶಂಕರ
ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉತ್ತಂಗಿ 2026 ಮತ್ತು 27ನೇ ಸಾಲಿನ ಸ್ವಾಗತ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀಗಳು, ಜೊತೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಯುವ ಮುಖಂಡರು. ಮುಂದಿನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಸಂಬಂಧಿಸಿದಂತೆ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಪ್ರಾಂಶುಪಾಲರಾದಂಥ ಕಲಿಕೋಡು ಪ್ರಕಾಶ್ ಅವರು ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ನೀಡಬೇಕಾಗಿದೆ. ಧನ್ಯವಾದಗಳನ್ನು ಅರ್ಪಿಸೋಣ. ಮುಂದಿನ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದಂತಹ ಉದ್ಘಾಟನೆಯ ಕಾರ್ಯಕ್ರಮವನ್ನ ನಮ್ಮ ಜನಪ್ರಿಯ ಶಾಸಕರಾದ ಕೃಷ್ಣನಾಯಕ್ ಸರ್ ಮತ್ತು ಪೂಜ್ಯ ಎಲ್ಲಾ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಸವಿನಯ ಪ್ರಾರ್ಥನೆಯಾಗಿ ಮಕ್ಕಳ ಜೋರಾಗಿ ಚಪ್ಪಳೆ ತಟ್ಟುವ ಮೂಲಕವಾಗಿ ಈ ಒಂದು ಗಿಡಕ್ಕೆ ನೀರು ಹಾಕುವ ಮೂಲಕವಾಗಿ ಆ ಸಸಿ ಸಮೃದ್ಧವಾಗಿ ಬೆಳಗಲಿ, ಜೊತೆಗೆ ಸಾವಿರಾರು ಜನರಿಗೆ ನೆರಳನ್ನು ಸೂಚಿಸುವ ಒಂದು ವೃಕ್ಷ ಮಾತೆಯಾಗಿ ಮಕ್ಕಳು ಜೋರಾಗಿ ಚಪ್ಪಾಳೆ ಮಾತಾಡಬೇಕು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಯೂತ್ ಐಕ್ಯನಾಗಿರುವಂತಹ, ಜೊತೆಗೆ ನಿರುದ್ಯೋಗಿಗಳ ಆಶಾಕಿರಣರಾಗಿರುವಂತಹ ಮತ್ತು ಉದ್ಯೋಗದಾತರು ಮತ್ತು ಅನ್ನದಾತರು ಆದಂತಹ ಕೃಷ್ಣನಾಯಕ್ ಸರ್ ಅವರು ಈ ಉದ್ಘಾಟನೆಯ ನುಡಿಗಳನ್ನು ನುಡಿಬೇಕೆಂದು ಸಾರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪರಮ ಪೂಜಾರಿ ವೇದಿಕೆ ಮೇಲೆ ಹಾಸನಿರುವ ಕನ್ಯಾದಿ ಶ್ರೀ ಕನಕಗೌಡ ಪ್ರಕಾಶ್ ಮುಖಂಡರೇ, ಹಿರಿಯರೇ ಮತ್ತು ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು, ಪ್ರಕಾಶ್ ಸಾಹೇಬರು ಅವರ ಪ್ರಾಸ್ತಾವಿಕವಾಗಿ ಈ ಕಾಲೇಜಿಗೆ ಸಮಸ್ಯೆಗಳಿದ್ದಾವೆ, ಅವಶ್ಯಕತೆಗಳು ಏನಿದೆ, ಯಾವ ರೀತಿ ಈ ಕಾಲೇಜು ಪ್ರಾರಂಭ ಆಗಿದೆ, ಯಾವ ಹಂತಕ್ಕೆ ತಲುಪಿದೆ ಅಂತ ಮುಖ್ಯವಾಗಿ ಹೇಳಿದರು. ನಾನು ಕೂಡ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೂಡ ಈ ಕ್ಷೇತ್ರಕ್ಕೆ ಬರಬೇಕಂತಂದ್ರೆ, ಕ್ಷೇತ್ರಕ್ಕೆ ಶಾಸಕನಾಗಿ ಬರೋಕ್ಕಿಂತ ಮುಂಚೆ ಯಾವಾಗ ನಾನು ನನ್ನ ವೃತ್ತಿಯಲ್ಲಿದ್ದಾಗ ನನ್ನ ಊರಂತೆ ನಾನು ಬರುವಾಗ ನಾನು ಶಾಲಾ ಕಾಲೇಜುಗಳ ಜೊತೆ ಬೆರೆಯಕ್ಕೆ ಹೋಗ್ತೇನೆ. ಮೊದಲು ನಾನು ನಮ್ಮ PUC ಕಾಲೇಜಿನಲ್ಲಿ ಹಳೆಯ IB ಪತ್ರಿಕೆ ಗೊತ್ತಿದ್ದವರು SDMT ಕೆಲಸ ಮಾಡ್ತಾ ಇದ್ದಾರೆ. SDMT ಅವರು ನಮ್ಮ ಸಂಬಂಧಿಕರಿದ್ದು, ಅವರಲ್ಲಿ ಏನೋ ಸಣ್ಣ ಸಮಸ್ಯೆ ಇದೆ ಅಂತ ಹೇಳುವಾಗ ನನಗೆ ಆ ಸಮಯದಲ್ಲಿ ಯಾರು ಬರ್ತಿದ್ರೆ ಅದನ್ನ ನಾನು ಕಾಲೇಜಿಗೆ ಹೋದಾಗ ಪ್ರಿನ್ಸಿಪಲ್ ಜೊತೆ ಕುತ್ಕೊಂಡು ಚರ್ಚೆ ಮಾಡುವಾಗ ಅವರು ಆ ಕಾಲೇಜಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆ ಇದೆ. ಸರ್ಕಾರ ಸಿಲೆಬಸ್ ಚೇಂಜ್ ಮಾಡಿದ್ದಾರೆ, ಹೊಸ ಸಿಲೆಬಸ್ ಪ್ರಕಾರ ನಾವು ಪಾಠ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಹೊಸ ಸಿಲೆಬಸ್ ಪ್ರಕಾರ ಇನ್ನೊಬ್ಬರಿಗೆ ಸರ್ಕಾರ ಬುಕ್ಸ್ ಕೊಟ್ಟಿಲ್ಲ ಸರ್. ಬುಕ್ಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ. 6 ತಿಂಗಳಾಗಿದೆ ನಮ್ಮ ಶಿಕ್ಷಣ ಚಟುವಟಿಕೆಗಳು ಪ್ರಾರಂಭ ಆಗಿ. ಇನ್ನೊಂದು 6 ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ. ಇನ್ನೂರಿಗೆ ಕೂಡ ನಮಗೆ ಟೆಕ್ಸ್ಟ್ ಬುಕ್ಗಳು ಸಿಲೆಬಸ್ ಹೊಸ ಸಿಲೆಬಸ್ ಟೆಕ್ಸ್ಟ್ ಬುಕ್ ನಾನು ನೋಡಿದೆ. ಯಾಕಂದ್ರೆ ನಾನು ಓದೋ ಸಮಯದಲ್ಲಿ ಏನು ಕಷ್ಟಪಟ್ಟಿದ್ದೀನಿ ಅನ್ನೋದು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ತಕ್ಷಣ ನಾನು ಎಷ್ಟು ಸ್ಟೂಡೆಂಟ್ ಇದ್ದಾರೆ, ಇಂಟು ಎಷ್ಟು ಸಿಲೆಬಸ್ ಬುಕ್ಗಳು, ಟೋಟಲ್ ಏನು ಖರ್ಚಾಗುತ್ತೆ ಅಂತೇಳಿ ಗದಗ ಪ್ರಕಾಶ್ ಮೆಂಟರ್ ಮಾತಾಡಿ ಇಮಿಡಿಯೇಟ್ಲಿ ವಿದಿನ್ ವಾರದಲ್ಲಿ ಬಂದು ನಾನು ಅವ್ರಿಗೆ ಕೊಡಿಸ್ತೀನಿ. ಆ ಕೊಡಿಸಿದ್ರು ಕೂಡ ಇನ್ನೇನು ಗೊತ್ತಾಗಲ್ಲ ಅಂತ ಅದನ್ನು ಪ್ರಚಾರನೂ ಆಗಬಾರ್ದು, ಗೊತ್ತು ಆಗಬಾರ್ದಿದ್ದ ನಾನು ಕೊಡ್ತೇನೆ. ಅದರಲ್ಲೇ ನಾನು ಪ್ರೊಫೆಸರ್ ಹೇಳಿದ್ದು, ಇದು ಯಾರಿಗೆ ಗೊತ್ತಿದೆಯಾ ನಾನು ಬಸ್ ಪಾಸ್ ಮಾಡಿಸಿದ್ದು, ಇಲ್ಲಿ ಕೂತವ್ರು ಯಾರು ನನ್ನ ಲೀಡರ್ಗಳೇ ಆಗ್ಬೇಕು, ಯಾರಿಗೆ ಗೊತ್ತಿದೆಯಾ? ಸೊ ಈ ರೀತಿ ಅಂದ್ರೆ ನಾವು ನನಗೆ ಬೇರೆ ಏನೋ ಉದ್ದೇಶ ಇದ್ದಿಲ್ಲ ಪ್ರಚಾರ ಮಾಡಿಕೊಂಡು ನನಗೆ ನಾನು ಕಷ್ಟ. ಒಂದು ಉದಾಹರಣೆ ಹೇಳ್ತೇನೆ. ನಾನು ಧಾರವಾಡಲ್ಲಿ ಗೋದಾವರಿ ಹಾಸ್ಟೆಲ್ ಇದ್ದೆ. ಗೋದಾವರಿ ಹಾಸ್ಟೆಲ್ ಇದ್ದೆ. ನಮ್ಮ ತಂದೆ ತಾಯಿಗಳು ಈ ಬೆಳಗಾವಿಯಿಂದ ಮದಗಟ್ಟದಿಂದ ಬೆಳಗಾವಿ ಹೋಗೋ ಬಸ್ಸಿಗೆ ನನಗೆ ಪುಟ್ಟಿ ಕಳಿಸ್ತಾರೆ ಊಟಕ್ಕೆ. PUC ನಾನು ಓದ್ತಾ ಇದ್ದೆ. ಅದೇ PUC ಆ ಸಮಯದಲ್ಲಿ PUC ಓದ್ತಾ ಇದ್ದೆ. ಆ PUC ಓದೋ ಸಮಯದಲ್ಲಿ
ಓದ್ತಾ ಇದ್ದೆ, ಬಸ್ಸಿಗೆ ಬುದ್ಧಿ ಬರ್ತಾ ಇತ್ತು. ಆ ಬುದ್ಧಿ ತಗೊಂಡೆ ನಾನು ಊಟ ಮಾಡಿಕೊಂಡು ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ ಇರಬೇಕು. ಒಂದಿನ ತರಕಾರಿ ಎಲ್ಲ ಖಾಲಿ ಆಗಿತ್ತು. ಮುಂದೆ ರೋಡ್ ಬರ್ತಾಗಿರೋ ತರಕಾರಿಗಳಿಗೆ ಹೋಗಿ, ಅಣ್ಣ ಹೀಗೆ ನನಗೆ ಊರಿಂದ ಬರೋ ದುಡ್ಡು ಇವತ್ತು ಬಂದಿಲ್ಲ, ನಾನು ನಾಳೆ ಕೊಡ್ತೀನಿ, ಸ್ವಲ್ಪ ನನಗೆ ತರಕಾರಿ ಕೊಡ್ತೀರಾ ಅಂತ ಹೇಳಿದಾಗ, ಇಲ್ಲ ಈಗ ನಾವು ಊರಿಗೆ ಕೊಡೋಲ್ಲ ಅಂದ್ರೆ ಮತ್ತೆ ನಾನು ರಿಟರ್ನ್ ಹೋಗ್ತಾ ಇರ್ತೀನಿ. ಒಬ್ಬ ಕರೀತಾನೆ ನನಗೆ, ಕರೆದು ಆ ಸಮಯದಲ್ಲಿ 20 ರೂಪಾಯಿ ಕೊಡ್ತಾನೆ. ಏನು ತರಕಾರಿ ತಗೊಂಡು ಹೋಗಿ ಈ ಹಾಸ್ಟೆಲ್ ಇರೋ ಥರ ಕಾಣ್ತಾ ಇದೆಯಪ್ಪ, ನನಗೆ ನೋಡಿ ಬೇಜಾರಾಯಿತು. ಇಲ್ಲ ಬೇಡ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಅಂತ ಹೇಳಿ ಕೊಡ್ತಾನೆ. ನನ್ನ ಸರ್ ನಾನು ಲಿಂಕ್ ರಿಟರ್ನ್ ಕೊಡಬೇಕು. ತನ್ನ ಹೆಸರು ಏನು ಅಂತಂದ್ರೆ ಅವ್ರ ಹೆಸರು ಹೇಳಲ್ಲ, ಅವರು ರಿಟರ್ನ್ ಕೊಡೋದು ಬೇಡ ಅಂತ ಹೋಗ್ತಾರೆ. ಸೊ ಇಷ್ಟೆಲ್ಲ ನಾನು ನೋವು ಪಡ್ಕೊಂಡು ಓದಿದ್ದೀನಿ ಅಂದರೆ ಈಗಿನ ಮಕ್ಕಳಿಗೆ ಎಷ್ಟು ನೋವಾಗುತ್ತೆ ಅಂತೇಳಿ ನನಗೆ ಅರ್ಥ ಮಾಡ್ಕೊಳ್ಳೋದಲ್ಲಿ ಒಂದು ವ್ಯಕ್ತಿಯ ಸಮಸ್ಯೆ ಇದೆ. ಸೊ ಈ ರೀತಿ ಒಂದು ಉದಾಹರಣೆ ಕೊಡ್ತೇನೆ. ಸೊ ಈ ರೀತಿ ಬಹಳಷ್ಟು. ತದನಂತರ ನಾನು ಶಾಸಕನಾದಾಗ ಬಹಳಷ್ಟು ಕೆಲಸಗಳು ಕಳ್ಕೊಂಡು, ಏನೆಲ್ಲ ನನ್ನ ಸರ್ಕಾರಿ ಶಾಲೆಗಳನ್ನ ಯಾವ ರೀತಿ ನಾನು ಅಭಿವೃದ್ಧಿ ಮಾಡಬೇಕು, ಬಹಳಷ್ಟು ಈ ಭಾಗದಲ್ಲಿ ಎಲ್ಲ ರೈತರಿಗೆ 5-10 ಲಕ್ಷ ಕೊಟ್ಟು ಒಳ್ಳೆ ಒಳ್ಳೆ ಖಾಸಗಿ ಶಾಲೆಗಳಲ್ಲಿ ಖರ್ಚು ಮಾಡಿ ಓದಿಸೋ ಶಕ್ತಿನೂ ಎಲ್ಲರಿಗೂ ಇಲ್ಲ, ಬಹಳಷ್ಟು ಕಡಿಮೆ ಜನರಿಗೆ. ಹಾಗಾಗಿ ಖಾಸಗಿ ಶಾಲೆಯಲ್ಲಿ ಸಿಗ ಆ ಶಿಕ್ಷಣ ಸೌಲಭ್ಯ ಸರ್ಕಾರಿ ಶಾಲೆಯಲ್ಲಿ ಕೊಡಿಸ್ಬೇಕನ್ನೋದೇ ನನ್ನ ಮೂಲ ಉದ್ದೇಶ. ಆ ಕಾರಣಕ್ಕಂತಲೇ ನಾನು ಶಾಸಕನಾಗಿದ್ದರೂ ತಪ್ಪಿಲ್ಲ. ಯಾಕಂದ್ರೆ ನಾನು ಶಾಸಕ ಆಗ್ಬೇಕಂತಲೇ ಬರಲಿಲ್ಲ. ಒಂದು ಆಫೀಸ್ ಮಾಡ್ಕೊಂಡು ಏನೇನು ಸಮಸ್ಯೆಗಳಿಲ್ಲ ನನ್ನ ಕೈಯಿಂದ ಎಷ್ಟು ಹೇಗೂ ನಾನು ಇಟಲಿದ್ದೆ. ಅವಾಗ ಬೇರೆ ದೇಶದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಬರ ದುಡ್ಡು ನನ್ನ ಕೈಗೆ ಒಂದಿಷ್ಟು ಪರ್ಸೆಂಟೇಜ್ ಅಂದರೆ ಆ ಶಾಲೆಗಳಿಗೆ ವ್ಯಾಯಾಮ ಅಂತೇಳಿ ಒಂದು ಮೂಲ ಉದ್ದೇಶದಿಂದ ಬಂದೆ. ತದನಂತರ ದೈವ ತಾವೆಲ್ಲ ಸೇರ್ಕೊಂಡು ನನ್ನ ಶಾಸಕ ಅದಾದ್ಮೇಲೆ ಪ್ರತಿಯೊಂದು ಗ್ರಾಮಗಳಿಗೆ ಬಂದು ಆ ಗ್ರಾಮದಲ್ಲಿ ಏನೆಲ್ಲ ಕೊಂಡುಕೊಳ್ತಿದ್ದಾವೆ ಅಂತ ಈ ಶಾಲೆಗೆ ನಾನು ಉದ್ಘಾಟನೆ ಮಾಡಿ ನಮಗೆ ಬಿಲ್ಡಿಂಗ್ ಮಾಡಿಕೊಟ್ಟೆ. ಆ ಸಮಯದಲ್ಲಿ ನಾವು ಹೇಳಿದ್ವಿ ಏನಾಗಿದೆ, ಕಾಂಪೌಂಡು, ಟಾಯ್ಲೆಟು, ಗ್ರೌಂಡು, ಆಮೇಲೆ ಊರಿಂದ ಹಳ್ಳಿಗಳಿಗೆ ಹೊಲಕ್ಕೆ ಹೋಗೋ ದಾರಿಗಳು ಯಾವ್ಯಾವ ಹಳ್ಳಿಗಳಿಗೆ ಹೋಗಿದ್ದಾರೆ, ಆ ಊರಿನ ದೇವರ ಗುಡಿಗಳು ಎಷ್ಟು ಜೀರ್ಣೋದ್ಧಾರ, ಈ ರೀತಿಯ ಸಮಸ್ಯೆ ಇದೆ. ಹೋದ ವರ್ಷ ನಾನು ಕೆಲವು ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯ ಕೊಡಿ ಅಂತೇಳಿ ಆ ಇಲಾಖೆಗೆ ಹೋದಾಗ, ಹೈಯರ್ ಎಜುಕೇಶನ್ ಇಲಾಖೆ ಹೋದಾಗ, ಸರ್ ನಾವು ಕಾಲೇಜ್ಗಳೇ ಬಂದ್ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೊಂದು ಡೈರೆಕ್ಷನ್ಸ್ ಇದೆ ಮಂತ್ರಿ ಅವರು, ಕಾಲೇಜಲ್ಲಿ ಇಷ್ಟು ಸ್ಟ್ರೆಂತ್ಗಿಂತ ಕಡಿಮೆ ಎಷ್ಟು ಕಾಲೇಜುಗಳಿದ್ದಾವೆ ಅವೆಲ್ಲ ಪಟ್ಟಿ ಮಾಡಿ ಅವನ್ನೆಲ್ಲ ಬಂದ್ ಮಾಡಿ ಪಕ್ಕದ ಕಾಲೇಜುಗಳಿಗೆ ಶಿಫ್ಟ್ ಮಾಡಿ ಅಂತ. ಆ ಲಿಸ್ಟಲ್ಲಿ ನನ್ನ ಕ್ಷೇತ್ರದಲ್ಲಿ 2 ಕಾಲೇಜುಗಳಿತ್ತು. ಆ ಕಾಲೇಜಲ್ಲಿ ಉತ್ತಂಗಿ 1, ಇನ್ನೊಂದು 4. ನೋಡಿದ ತಕ್ಷಣ ಬಹಳ ಬೇಜಾರಾಯ್ತು. ನಾನಂದ್ರೆ ಇದ್ರ ಬಗ್ಗೆ ಯಾಕೆ ಕರೆಕ್ಟ್ ಆಗಿ ನಾನು ಮಾತಾಡಿದ್ರೆ ಇದನ್ನು ಸರಿ ಆಗ್ಬೇಕು. ಇಲ್ಲ ಸರ್, ಸರ್ಕಾರ ತೀರ್ಮಾನ, ಸರ್ಕಾರ ಅಂತಂದ್ರೆ ಮಂತ್ರಿ ಹತ್ರ ಹೋಗಿ ಕೇಳಿದ್ರು ಒಂದೇ, ತಾವು ಸರ್ಕಾರಿ ಕಾಲೇಜುಗಳಿಗೆ ಯಾವುದೇ ಮೂಲಭೂತ ಸೌಕರ್ಯನೇ ಕೊಡದೆ ಒಳ್ಳೆ ಲೆಕ್ಚರ್ಗಳೇ ಇಡ್ಲಾರ್ದೆ ಕಾಲೇಜಲ್ಲಿ ಸ್ಟ್ರೆಂತ್ ಬರಬೇಕು ಅಂತಂದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದೇ ನನಗೆ ಪ್ರಶ್ನೆ. ಮೂಲಭೂತ ಸೌಲಭ್ಯ ಇಲ್ಲ, ಎಲ್ಲ ಸಬ್ಜೆಕ್ಟ್ಗಳಿಗೆ ಸರ್ಕಾರದ ಪ್ರೊಫೆಸರ್ಗಳಿಲ್ಲ, ಹುಡುಗರು ಯಾಕೆ ಬರ್ತಾರೆ, ತಂದೆ ತಾಯಿಗಳು ಯಾಕೆ ರಿಸ್ಕ್ ತಗೊಳ್ತಾರೆ? ನಿಮ್ಮ ಸರ್ಕಾರಿ ಏನು ಸೌಲಭ್ಯ ಇಲ್ಲದ ಶಾಲೆಗಳಿಗೆ ಅವ್ರ ಮಕ್ಕಳನ್ನ ಕಳಿಸಿ ಅವರ ಭವಿಷ್ಯ ಹಾಳು ಮಾಡ್ಕೊಳ್ಳೋದು ಏನಿದೆ? ಹೇಗೆ ಇರ್ಲಿಕ್ಕೆ ಸಾಧ್ಯ? ಸರ್ ಏನ್ ಮಾಡೋಣ ಸರ್, ಈ ರೀತಿ ಇದೆ, ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ. ನಾನು ಡಿಪ್ಲೊಮಾ ಕಾಲೇಜಿಗೆ ಅಲ್ಲಿ ಚೀರ್ತೆ ಬಂದಿದ್ದೆ. ಆ ಚೀರ್ತೆ ಬಂದಿದ್ದು ಫೋಟೋ ತಗೊಂಡು ಹಾಸ್ಟೆಲ್ ಎಷ್ಟು ದೂರ ಇದೆ ಅನ್ನೋದು ತೋರಿಸಿ, ಕಾಲೇಜ್ ಎಷ್ಟು ದೂರ ಇದೆ ಅಂತ ಹೋಗಿ ಇಟ್ಟೆ. ಸರ್ ಈ ಫೋಟೋ ಈ ಲೆಟರ್ ಕೊಡಿ ಸರ್, ನಾನು ಮುಖ್ಯಮಂತ್ರಿಗೆ ತಿಳಿಸ್ತೀನಿ ಸರ್, ನಾನು ಅನ್ನೋದನ್ನ ಕೇಳ್ತಾ ಇದ್ದೀನಿ, ಕೃಷ್ಣ ದುಡ್ಡು ಕೊಡ್ತಾ ಇರೋದು ಮಂತ್ರಿ ಇರ್ತಾರೆ. ಸೊ ಈ ರೀತಿಯ ವ್ಯವಸ್ಥೆ ಕಲ್ಯಾಣ ಕರ್ನಾಟಕ ಅಂತ ನಮ್ಮ ಪ್ರಕಾಶ. ಈ ಹಿಂದೆ ಕಲ್ಯಾಣ ಕರ್ನಾಟಕ ಬೋರ್ಡ್ ಯಾವಾಗ ಪ್ರಾರಂಭವಾಯಿತು, ಬೋರ್ಡ್ ಅಂದ್ರೆ ನಮ್ಮ ಗುರುಗಳಿಗೆ ಬೋರ್ಡ್ ಅಂತ ಇರೋದು. ಆ ಬೋರ್ಡ್ ಈಗ ಪ್ರತಿ ವರ್ಷ ನಾವು ಪೇಪರ್ ನೋಡಿರ್ಬೋದು, ಪ್ರತಿ ವರ್ಷ ಈ ಭಾಗಕ್ಕೆ ಅಂದ್ರೆ ಅಸಮತೋಲನ ಏನಾಗಿದೆ, ಭೌಗೋಳಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲಾ ಮಟ್ಟಿಗೆ ಇದೇನು ಅಸಮತೋಲನ ಅಂದ್ರೆ ನಾವು ಹಿಂದೆ ಬೇರೆ ಅದರ ಸಮತೋಲನ ಮಾಡ್ಬೇಕಂತೇಳಿ 371 ಮಾಡಿದ್ದಾರೆ.
ಸಮತೋಲನ ಮಾಡ್ಲಿಕ್ಕೆ ಅಂತೇಳಿ ಇಷ್ಟು ಪ್ರತ್ಯೇಕ ಅಭಿವೃದ್ಧಿ ಇಟ್ಟು ಈ ಪ್ರದೇಶಕ್ಕೆ ಮಾತ್ರ ಅಭಿವೃದ್ಧಿ ಮಾಡಿ ನಾಳೆ ಸಮತೋಲನ ಮಾಡ್ಬೇಕನ್ನೋದು ಒಂದು ಉದ್ದೇಶ. ಹಾಗಾಗಿ ನಂಜುಂಡಪ್ಪ ಅವರಿಗೆ ಹೇಳಿ ನಂಜುಂಡಪ್ಪ ಅವರಿಗೆ ಅವ್ರಿಂದ ವರದಿ ತಗೊಂಡು ಇಡೀ ಕರ್ನಾಟಕದಲ್ಲಿ ನಂಜುಂಡಪ್ಪ ಅವ್ರ ವರದಿ ಏನು ಅವ್ರಿಗೆ ಇಂಡೆಕ್ಸ್ ಫಿಕ್ಸ್ ಮಾಡ್ತಾರೆ, ಹಿಂದುಳಿದ ಅತಿ ಹಿಂದುಳಿದ ಅಂತ ಹೇಳಿ ಅದ್ರ ಮೇಲೆ ಅನುದಾನ ಕೊಟ್ಟು ಅದನ್ನು ಸಮಬಲ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಂಜುಂಡಪ್ಪ ವರದಿ ಪ್ರಕಾರ ಅನುದಾನ ಹಂಚಿಕೆ ಮಾಡ್ಬೇಕಂತೇಳಿ ಮಾಡಿ. ನಾನು ಈ ಹಿಂದೆ ಮೊನ್ನೆ ಬರಗಾಲದ ಮೀಟಿಂಗ್ ಮುಖ್ಯಮಂತ್ರಿಗಳು ಕರೆದಾಗ ನನಗೂ ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮಾತಿನ ಚಕಮಕಿ ಶರತ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಅಡ್ಡ ಬಂದರು. ನಾನಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ನೀವು ನಮಗೆ ದುಡ್ಡು ಹಂಚಿಕೆ ಮಾಡಿ ಅಂತಂದ್ರೆ ಮುಖ್ಯಮಂತ್ರಿಯವರು ವಿವೇಚನಾ ಕೋಟ ಅಂತ ಇಷ್ಟು ಕೋಟಿ ಇಟ್ಕೊಂಡಿದ್ದೀವಿ, ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಅಂತೇಳಿ ಇಷ್ಟು ದುಡ್ಡು ಇಟ್ಕೊಂಡಿದ್ದೀವಿ, ಕಲ್ಯಾಣ ಕರ್ನಾಟಕ ಸಾಹಿತ್ಯಿಕ ಏನು ಮಂತ್ರಿ ಬರ್ತಾರೆ ಆ ಮಂತ್ರಿಗೆ ಇಷ್ಟು ದುಡ್ಡು ಇಟ್ಕೊಂಡ್ಬಿಟ್ಟಿದ್ದೀವಿ, ಮತ್ತೆ ಉಸ್ತುವಾರಿ ಸಚಿವರ ಹತ್ರ ಇಷ್ಟು ದುಡ್ಡು ಇಟ್ಕೊಂಡ್ಬಿಟ್ರೆ ನಮ್ಮ ಎಂ ಎಲ್ ಎಗಳು ನಾವು ಇವತ್ತು ನಾವು ಬಿಜೆಪಿ ಇದೀವಿ ಅಂದ ತಕ್ಷಣ ನಮ್ಗೆ ಮೊದಲ ದುಡ್ಡೇ ಕೊಡಲಿಲ್ಲ ಅಂತಂದ್ರೆ ನಂಜುಂಡಪ್ಪ ವರದಿ ಹಾಕ್ಬೇಕು, 371 ಜೆ ಹಾಕ್ಬೇಕು. ಯಾವ ಸರ್ಕಾರ ಕೃಷ್ಣ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಇದೇ ತರ ಮಾಡಿದ್ದಾರೆ. ನಾನಂದ್ರೆ ಆ ಸಮಯದ ನನ್ನ ಮೇಲೆ ಆಗಿದ್ದೇನೆ, ನನಗೆ ತಿಳುವಳಿಕೆ ಇದೆ, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ 371 ಜೆ ಅಲ್ಲಿ ನಂಜುಂಡಪ್ಪ ವರದಿಗೆ ಅವರು ಇಂಡೆಕ್ಸ್ ಯಾಕೆ ಬರ್ಬೇಕು? ತಾವು ಮುಖ್ಯಮಂತ್ರಿಯವ್ರ ಕೋಟ, ಉಪಮುಖ್ಯಮಂತ್ರಿ ಕೋಟ, ಉಸ್ತುವಾರಿ ಸಚಿವರ ಕೋಟ, ಅಧ್ಯಕ್ಷರ ಕೋಟ ಅಂತ ಎಲ್ಲ ದುಡ್ಡು ಕೊಟ್ಬಿಟ್ರೆ ನಮಗೆ ಅಲ್ಪ ಸ್ವಲ್ಪ ಕೊಟ್ರೆ ಇವತ್ತು ನನಗೆ ಈ ಕಾಲೇಜುಗಳು ಎಲ್ಲ PUC ಡಿಗ್ರಿ ಎಷ್ಟು ಕಾಲೇಜುಗಳು ಇದಾವೆ ಆ ಕಾಲೇಜುಗಳಿಗೆ ನನ್ನ ಸಂಪೂರ್ಣ ಅಭಿವೃದ್ಧಿಗೆ ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ ಅಂತ 1,70,00,000. 1,70,00,000ದಲ್ಲಿ ಇಂಜಿನಿಯರಿಂಗ್ ಡಿಪ್ಲೊಮಾ ಕಾಲೇಜು, GBI SRM50, GPG ಮತ್ತೆ ಗೌರ್ಮೆಂಟ್ ಹೊಳಲಿಂದ ಇಟ್ಕೊಂಡು ಹಿಡಿದು ಎಲ್ಲ ಸೇರಿ 170. ಅದನ್ನ SC-ಗಿಷ್ಟು ST-ಗಿಷ್ಟು ಜನರಿಗೆ ಏನ್ ಇದನ್ನ ಅಭಿವೃದ್ಧಿ ಮಾಡಕ್ಕಾಗೋದು? ಎಷ್ಟು ಕಟ್ಟಡ ಕಟ್ಟಕ್ ಸಾಧ್ಯ, ಎಷ್ಟು ಕಾಂಪೌಂಡ್ ಕಟ್ಟಕ್ ಸಾಧ್ಯ? ಈ ರೀತಿಯ ಸಮಸ್ಯೆಗಳು 170 ಕೊಡುತ್ತೆ ಎಲ್ಲ ಹಂಚ್ಕೊಂಡು. ಆಗ ನಾನು ಹೋದ ವರ್ಷನೇ ನಾನು ಪ್ರಾರಂಭ ಮಾಡಿದಾಗ ವಿದ್ಯಾರ್ಥಿಗಳಿದ್ದರು, ಪಾಪ ಹನುಮಂತಣ್ಣ ಅವ್ರು ಹೇಳಿದ್ರು, ಇಲ್ಲ ಸರ್ ನಾವು ಆಲ್ರೆಡಿ ನೇತೃತ್ವ ತಗೊಂಡಿದ್ದೀವಿ, ಯಾವುದೇ ಕಾರಣಕ್ಕೆ ಇದು ಶಿಫ್ಟ್ ಆಗೋದು ಬಿಡಬೇಡಿ, ತಾವೇನೋ ಮಾಡಿ ಉಳಿಸಿ, ನಾವೆಲ್ಲ ನಮ್ಮ ಸೀಸನ್ ಆಗ್ತೀವಿ, ನಮಗೆಲ್ಲ ಲೀಡರ್ಗಳು ಕೂಡ ಎಲ್ಲ ಇಲ್ಲ ನಾನು ಶಿಫ್ಟ್ ಮಾಡೋದು ಬಿಡಲ್ಲ ಇತ್ತು, ತಾವು ಯಾವ ರೀತಿ ಸ್ಟ್ರೆಂತ್ ಮಾಡೋಕ್ಕೆ ಸಾಧ್ಯನೋ ತಾವು ಸ್ಟ್ರೆಂತ್ ಮಾಡಿ. ಬಹಳ ಖುಷಿ ಆಗ್ತಾ ಇದೆ. ನಾನು ವಿದ್ಯಾರ್ಥಿಗಳಿಗೆ ಹೇಳೋದಂದ್ರೆ ಯಾವುದೇ ಕಾರಣ ನಾನೀಗ ಅವರಿಂದ ಜೊತೆಗೆ ನಾವು ಯಾವ ನಿರ್ಧಾರಕ್ಕೆ ಬಂದಿದ್ದೀನಿ ಅಂದ್ರೆ ಇವತ್ತು ಶಾಲಾ ಕಾಲೇಜುಗಳು ಎಷ್ಟು ಸೋತಿದಾವಂತಂದ್ರೆ ನಾನು ಜಗತ್ತಿನ ಬಂದಿದ್ದೀನಿ. ಯಾವುದೇ ಒಂದು ಸರ್ಕಾರಿ ಅಸೆಟ್ ಅಂದ್ರೆ ಆಸ್ತಿ ನಿರ್ಮಾಣ ಆಗುತ್ತಂತಂದ್ರೆ ಆ ಆಸ್ತಿ 1 ಕೋಟಿ ನಿರ್ಮಾಣ ಆದ್ರೆ ಪ್ರತಿ ವರ್ಷ ಒಂದು 5-10 ನಿರ್ವಹಣೆ ಅಂತ ಇಡಬೇಕಾಗುತ್ತೆ. ಇವತ್ತು ಸರ್ಕಾರಿ ಶಾಲೆಗಳನ್ನು ಅವರು ನಿರ್ವಹಣೆ ಅಂತ ಯಾವಾಗ ದುಡ್ಡು ಕೊಡ್ತಾರೆ? ಸಾಧನೆ. ಇದನ್ನ ನಾನು 2 ವರ್ಷದಿಂದ ಫೈಟ್ ಮಾಡಿದ ಮೇಲೆ KKRB ಬೋರ್ಡಿಂದ ರಿಪೇರಿ ಮಾಡ್ಕೋಬಹುದು ಅಂತಂದ್ರು, ಮತ್ತೆ ಈಗ ಅಡೆತಡೆ ಮಾಡಿಲ್ಲ. ಹಾಗಾಗಿ ನಾನು ಏನ್ ತೀರ್ಮಾನ ಬಂದಿದ್ದೀನಿ ಅಂದ್ರೆ ಸರ್ಕಾರನೇ ಸಂಪೂರ್ಣ ಅವಲಂಬಿತವಾಗಿ ಇವತ್ತು ನನ್ನ ಕೈಯಿಂದ ಆಗಲ್ಲ, ನನ್ನ ಕೈ ಎತ್ತಕ್ಕಿಂತ ನಾನು ಸರ್ಕಾರ ಇದ್ದ ಸಮಯದಲ್ಲೇ, ನಾನು ಶಾಸಕನಾಗಿದ್ದ ಸಮಯದಲ್ಲಿ ನನ್ನ ಕಡೆಯಿಂದ ಎಷ್ಟಾಗ್ತದೆ ಅಂತ ನಾನು ಸಹಾಯ ಮಾಡಿದ್ದೀನಿ ಅಂತ. ನಾನೀಗ ಶಾಸಕನಾಗಿ ಸರ್ಕಾರ ನನಗೆ ಏನು ಅನುದಾನ ಕೊಟ್ಟಿಲ್ಲ ಅಂತ ನಾನು ಹೇಳೋದ್ರಲ್ಲಿ ಸರಿ ಇರೋದಿಲ್ಲ, ಮತ್ತು ನಾನು ಹೇಳೋದಿಲ್ಲ ಅಂತ ನಾನೇ ತೀರ್ಮಾನ ಮಾಡಿದೆ. ಸುಮಾರು 56,400 ಸರ್ಕಾರಿ ಪೋಸ್ಟ್ಗಳು ಅಂದ್ರೆ ಈ ಇಂಟರ್ನಲ್ ರಿಸರ್ವೇಶನ್ ಕೂಡ ಯಾವುದೇ ನೋಟಿಫಿಕೇಶನ್ ಆದ್ರೆ ಸುಮಾರು ವರ್ಷದಿಂದ 56,400 ಯಾವಾಗ ನೋಟಿಫಿಕೇಶನ್ ಕರೆದ್ರು ಬಹಳಷ್ಟು ಹುಡುಗರು ಇಲ್ಲಿಂದ ಬೇರೆ ಕಡೆ ಹೋಗಿ ಸುಮಾರು 1 ಲಕ್ಷ 2 ಲಕ್ಷ ಕೊಟ್ಟು ಓದಲ್ಲ ಅಂತ ಹೇಳಿ ನಾನು ಸಾಧನಾ ಅಕಾಡೆಮಿ ಅಂತೇಳಿ ಬೆಂಗಳೂರಲ್ಲಿ ನಂಬರ್ 1 ಅವರಿಗೆ ಇವತ್ತು ಅಡಿಗೆ ಕಲಿಸೇ ಸುಮಾರು 830 ಹುಡುಗರು ಫೀ ನಾನೇ ಕಟ್ಟಿ ಕೈಯಿಂದ ನಾನೇ ಕಟ್ಟಿ ಅವ್ರನ್ನ ಉಚಿತವಾಗಿ 56,400 ಪೋಸ್ಟ್ಗಳು ಕೊಡ್ತಾರೆ, ಅದಕ್ಕೆ ನಾನು ರೆಡಿ ಮಾಡ್ಸಕ್ತೀನಿ. ಅದಕ್ಕಿಂತ ಮುಂಚೆ
ನಿರುದ್ಯೋಗಿಗಳಿಗೆ ಸುಮಾರು 1200 ಜನರಿಗೆ ಉದ್ಯೋಗ ಮೇಳ ಮಾಡಿ ನೌಕರಿ ಕಳಿಸಿದೆ. ಅವರಿಗೊಂದು ಕಳಿಸಿ ಒಂದು ಸನ್ಮಾನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಈ ವಾರ ಅಥವಾ ಬರುವ. ಈಗ ಇನ್ನೊಂದೇನು ಆಲೋಚನೆ ಮಾಡಿದ್ದೀನಿ, ಕೆಲವು ದಿನದ ಹಿಂದೆ ಎಲ್ಲ ನಮ್ಮ ಸರ್ಕಾರಿ ಶಾಲೆಗೆ ಟೀಚರ್ ಟ್ರಾನ್ಸ್ಫರ್ ಮಾಡಲ್ಲ, ನಮಗೆಲ್ಲ ಮಾಹಿತಿ ಟ್ರಾನ್ಸ್ಫರ್ ಸಾಕು ಟೀಚರ್. ಈ ಹಿಂದೆ 12 ಹುಡುಗರಿಗೆ ಒಬ್ಬ ಟೀಚರ್ ಅಂತ, ಈಗ 30 ಹುಡುಗರು ಮಾಡ್ತಾರೆ, 40 ಮಾಡಿದ್ದಾರೆ ಸರ್, 40 ಹುಡುಗರಿಗೆ ಒಬ್ಬ ಟೀಚರ್. ಈಗ ಸರ್ಕಾರಿ ಶಾಲೆಯಲ್ಲಿ 60-70 ಹುಡುಗರಿದ್ದಾರೆ ಅಂತಂದ್ರೆ ಟೀಚರ್ ಎಷ್ಟು ಗೊತ್ತಾ? ಒಂದೇ. 40-80 ಆಗಬೇಕು 2 ಟೀಚರ್ಗೆ, 80 ಇಲ್ಲ ಅಂತ ಹೇಳಿ ಒಂದೇ ಟೀಚರ್. 60-70 ಹುಡುಗರಿಗೆ ಒಂದೇ ಟೀಚರ್. ಸೈನ್ಸ್ ವಿಜ್ಞಾನ ಒಬ್ಬರೇ ಕಲಿಸ್ಬೇಕು, ಸಮಾಜನ ಒಬ್ಬರೇ ಕಲಿಸ್ಬೇಕು, ಕನ್ನಡ ಒಬ್ಬರೇ ಕಲಿಸ್ಬೇಕು, ಹಿಂದಿನೂ ಕಲಿಸ್ಬೇಕು, ಇಂಗ್ಲಿಷ್ ಕಲಿಸ್ಬೇಕು, ಗಣಿತ ಕಲಿಸ್ಬೇಕು, ಒಬ್ಬರೇ ಟೀಚರ್. 1ನೇ ಕ್ಲಾಸಿಗೆ ಒಬ್ಬರೇ ಕಲಿಸ್ಬೇಕು, 2ನೇ ಕ್ಲಾಸಿಗೆ ಒಬ್ಬರೇ ಕಲಿಸ್ಬೇಕು. ಯಾಕಂತಂದ್ರೆ ಆ ಶಾಲೆಯಲ್ಲಿ 80 ಹುಡುಗರು ಆಗ್ತಾ ಇಲ್ಲ. ಎಲ್ಲ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಈ ಎಲ್ಲದೂ ಒಬ್ಬರೇ ಟೀಚರ್ ಅಂತೇಳಿ ಈ ರೀತಿ ಮಾಡ್ಬೇಕು. ಯಾವ ಮಗುಗೆ ಏನ್ ಕಲಿಲಿಕ್ಕೆ ಸಾಧ್ಯ? ಯಾವ ಟೀಚರ್ ಕುಂತ್ಕೊಂಡು ನಮ್ಮ ಮಕ್ಕಳು ಈಗ ಶಾಲೆಗೆ ಹೋಗ್ತಾರೆ, ಪ್ರೈವೇಟ್ ಶಾಲೆಗಳಿಗೆ, ಅಲ್ಲಿ 10 ಹುಡುಗರಿಗೆ ಒಂದೊಂದು ಟೀಚರ್ ಎಲ್ಲ ಕಲಿಸ್ತಾರ. ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಹೇಳೋದು ನೋಡಿ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಈ ತರ ಆದರೆ ನಾವು ಶಾಸಕರಿದ್ದು, ಹಾಗಾಗಿ ನಾನೇ ತೀರ್ಮಾನ ತಗೊಂಡಿದ್ದೀನಿ. ಮೊನ್ನೆ ಒಂದು ದೊಡ್ಡ ಕೋಚಿಂಗ್ ಸೆಂಟರ್ ಅವರಿಗೆ ಮೊನ್ನೆ ಮೀಟಿಂಗ್ ಮಾಡಿ ಒಂದೊಂದು ಬೂತಿಗೂ 2 ಬೂತ್ ಸೇರಿನ ಒಂದೊಂದು ಸೆಂಟರ್ ತೆಗೆಯ ಸಾಯಂಕಾಲ 4 ಅಥವಾ 5 ಗಂಟೆಯಿಂದ 7 ಗಂಟೆವರೆಗೆ ಅದೇ ಗ್ರಾಮದಲ್ಲಿ ಓದಿದಂತ ಪ್ರತಿಭಾವಂತ ವಿದ್ಯಾರ್ಥಿ ಅಂದ್ರೆ ಹುಡುಗ ಹುಡುಗಿನವ್ರಿಗೆ ಕರೆಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅದೇ ಊರಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಕೊಟ್ಟು ಒಂದು ರೂಮ್ ಮಾಡಿ ಪ್ರತ್ಯೇಕವಾಗಿ ಟ್ಯೂಷನ್ ಮಾಡಬೇಕಂದ್ರೆ ನಿರ್ಧಾರ ಮಾಡಿದ್ದೀನಿ. ಮೊನ್ನೆ ಮೀಟಿಂಗ್ ಮುಗಿಸಿದ್ದೀನಿ. ಇವತ್ತು ಅವರೆಲ್ಲರಿಗೂ ಆಫೀಸ್ ಆಗಿದ್ದಾರೆ, ಇಲ್ಲಿಂದ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಬೇಕು. ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ವಿಶೇಷವಾದ ಅವರಿಗೆ ಕೋಚಿಂಗ್ ಕೊಟ್ಟು ಅವರಿಗೆ ಪ್ರತಿಯೊಂದು ಕೆಳಗಿಂದ ಎಲ್ಲ ಕಾಲೇಜಿಗೆ ಬಹುದಾನಿಗಳಾಗಿರ್ತಕ್ಕಂಥ ಈ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಪರಮಪೂಜ್ಯ ಶಿವಶಂಕರ ಸ್ವಾಮೀಜಿಯವರ ಪಾದಗಳಿಗೆ ನನ್ನನ್ನು ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀ ಕೃಷ್ಣನಾಯ್ಕ ಸರ್ ಅವರೇ, ಹಾಗೆಯೇ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಹನುಮಂತ ಸರ್ ಅವರೇ, ಎಲ್ಲ ನನ್ನ ಕಾಲೇಜಿನ ಮೇಲುಸ್ತುವಾರಿ ಸದಸ್ಯರಾಗಿರುವವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗಣ್ಯಮಾನ್ಯರೇ, ಹಾಗೆಯೇ ಈ ಕಾಲೇಜಿಗೆ ಪ್ರಥಮ PUC ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮಗೆ ಸದಾ ಬೆನ್ನೆಲುಬಾಗಿರ್ತಕ್ಕಂಥ ಈ ಊರಿನ ಯುವಕರೇ, ದಾನಿಗಳೇ, ಹಾಗೆಯೇ ಪ್ರಥಮ PUC ವಿದ್ಯಾರ್ಥಿನಿಯರೇ, ದ್ವಿತೀಯ PUC ವಿದ್ಯಾರ್ಥಿನಿ, ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಶಿಕ್ಷಣ ಇಲಾಖೆಯಲ್ಲಿ, ಅದರಲ್ಲೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳನ್ನ ಕಾಲೇಜಿನ ಪರವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳು ಸ್ವಾಗತ ಮಾಡಿಕೊಳ್ತಕ್ಕಂಥದ್ದು ಒಂದು ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ಪರಂಪರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಸಹ ಇವತ್ತು ಪರಮ ಪೂಜ್ಯ ಗುರುಗಳ ದಿವ್ಯ ಸಾನ್ನಿಧ್ಯ ಮತ್ತು ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಮೋದಿ ನಾಗರಾಜಣ್ಣ ಮತ್ತೆಲ್ಲ ರಮೇಶ್ ಅಂಗಡಿಗರು ನಮ್ಮ ಕಾಲೇಜಿಗೆ ಬಂದು ಎಲ್ಲ ಉಪಾಧ್ಯಕ್ಷರೆಲ್ಲ ಸೇರಿಕೊಂಡು ಈ ಬಾರಿ ಜನಪ್ರಿಯ ಶಾಸಕರನ್ನ ಕರೆಸಿರಬೇಕು ಅನ್ನುವಂಥ ಭಾವನೆಯನ್ನ ವ್ಯಕ್ತಪಡಿಸಿದರು. ಸೊ ಹಾಗಾಗಿ ನಾವು ಸಾಹೇಬ್ರನ್ನು ಮೊನ್ನೆ ಹೋದಾಗ ಆಕ್ಚುಲಿ ಫಂಕ್ಷನ್ ಉದ್ಘಾಟನೆ ಆಗಬೇಕಾಯಿತು.
ಅವರು ನಾನು ಸೋಮವಾರ ಬರ್ತೀನಿ, ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಒಂದು ಕಾರಣವನ್ನು ಹೇಳಿದ ಪ್ರಯುಕ್ತ ಈ ದಿನ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಪರಮ ಪೂಜ್ಯರನ್ನು ಸಹ ನಾವು ನಿನ್ನೆ ಭಿನ್ನ ಮಾಡಿದಾಗ ಅವರು ಸಹ ಸೂಕ್ಷ್ಮ ಮನೋಭಾವನೆಯನ್ನು ಇಟ್ಕೊಂಡು ಹಾಗೆ ಬರ್ತೀನಿ ಅನ್ನುವಂಥ ಭಾವನೆಯನ್ನ ವ್ಯಕ್ತಪಡಿಸಿದ್ದಕ್ಕಾಗಿ ಜೋರಾದ ಚಪ್ಪಾಳೆಯ ಮೂಲಕ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಆತ್ಮೀಯರೇ, ಈ ಕಾಲೇಜು ಅನೇಕ ಏಳು ಬೀಳುಗಳನ್ನು ಕಂಡು ಎಲ್ಲ ವಿಶೇಷವಾಗಿ ನಾನು ಈ ಗ್ರಾಮದ ಯುವಕರು ಮತ್ತು ನಮ್ಮ ಮೇಲುಸ್ತುವಾರಿ ಸದಸ್ಯರು ಏನಾದ್ರಲ್ಲ ಅವರು ನಿರಂತರವಾಗಿರ್ತಕ್ಕಂಥ ಒಂದು ಬೆನ್ನೆಲುಬಾಗಿ ಹೋರಾಟ ಮಾಡೋದ್ರ ಮೂಲಕ ಈ ಕಾಲೇಜನ್ನ ಸ್ಥಾಪನೆ ಮಾಡಿದ್ದಾರೆ. 2017-18ರಲ್ಲಿ ಈ ಕಾಲೇಜು ವೈಂಡಪ್ ಆಗಿತ್ತು ಸರ್. ಸೊ ಆ ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಣ್ಣವರು ಮತ್ತು ಎಲ್ಲ ನಾಯಕರು, ಅವರೆಲ್ಲ ಹೆಸರು ನನಗೆ ಗೊತ್ತಿಲ್ಲ, ದಯವಿಟ್ಟು ಬೇಜಾರಾಗಬೇಡಿ, ಎಲ್ಲ ನಾಯಕರು ಸೇರ್ಕೊಂಡು ಅಲ್ಲಿನ ಸಚಿವರಾಗಿದ್ದಂಥ ಪಿ ಟಿ ಪರಮೇಶ್ವರ್ ನಾಯಕರು ಸೇರ್ಕೊಂಡು ಈ ಕಾಲೇಜನ್ನ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಅಂದಿನಿಂದ ಅತಿ ಕಡಿಮೆ ಸಂಖ್ಯೆಯುಳ್ಳಂತಹ ಕಾಲೇಜು ಅಂತ ಹೇಳಿ ನಮ್ಮ ತಾಲೂಕಿನ ಹೆಸರಾಗಿತ್ತು. ಸೊ ಕಳೆದ 2 ವರ್ಷಗಳಲ್ಲಿ ಏನು ಇವತ್ತು ನಮ್ಮೆಲ್ಲ ಸದಸ್ಯರು ಮನೆ ಮನೆಗೆ ಹೋಗಿ ನಮ್ಮ ಜೊತೆಗೇನೆ ದಾಖಲಾತಿ ಕಾರ್ಯಕ್ರಮದಲ್ಲಿ ಸಹ ಗುರಿ ಬಿಸಿಲಿನ ನಡುವೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಜೊತೆಗೆ ಎಲ್ಲ ನಮ್ಮ ಮಹಾನ್ ದಾನಿಗಳು ಇವತ್ತು ಕಡಿಮೆ ಫೀಸ್ ಅನ್ನ ಅಂದ್ರೆ ಫ್ರೀ ಕಾಸ್ಟ್ ಆಫ್ ಫೀ ಏನೋ ಫೀಸ್ ಅವ್ರಿಗೆ ಎಲ್ಲದೂ ಕಡಿಮೆ, ಅಂದ್ರೆ ಕಡಿಮೆ ಅನ್ನೋದಕ್ಕಿಂತ ನಾವು ಉಚಿತ ಅನ್ನುವಂತ ಮಾತನ್ನ ಹೇಳ್ಬೋದು. ಜೊತೆಗೆ ಸಮವಸ್ತ್ರಗಳನ್ನ ಕೊಡಿಸಿದ್ದಾರೆ, ಫೀಸ್ ಅನ್ನ ಕಟ್ಟಿಕೊಂಡಿದ್ದಾರೆ. ಮಕ್ಕಳಿಗೆ ಬಸ್ ಪಾಸ್ ಇಂದ ಹಿಡಿದು ಇವತ್ತೇನೋ ಮೊನ್ನೆ ಅದು ಚೇಂಜ್ ಆಗಿ ಬದಲಾವಣೆ ಆಯಿತು. ಜನ ಸರ್ಕಾರ ಮಕ್ಕಳಿಗೂ ಸಹ ಉಚಿತವಾಗಿರ್ತಕ್ಕಂಥ ಪಾಸ್ ವಿತರಣೆ ಮಾಡಿದ ಮೇಲೆ ಆ ಕಾರ್ಯಕ್ರಮ ಇಲ್ಲಿ ನಿಂತು ಅದರ ಬದಲಾಗಿ ಪ್ರತಿಯೊಂದು ನಮ್ಮ ಕಾಲೇಜಿನ ಏಳಿಗೆಗಾಗಿ ಬಡ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ನಿರಂತರವಾಗಿ ಗ್ರಾಮದ ಜನರು ಯುವಕರು ಶ್ರಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಅವರಿಗೆ ಕಾಲೇಜಿನ ಪ್ರಾಚಾರ್ಯರಾಗಿ ಚಿರಋಣಿಯಾಗಿರ್ತೇನೆ ಅನ್ನುವಂಥ ಮಾತನ್ನ ಹೇಳಲೇಬೇಕಾಗ್ತದೆ. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರಲ್ಲಿ ನಾನು ನನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ನಾನು ಸಪರೇಟ್ ಆಗಿ ಹೇಳ್ಕೋಬೇಕಾಗಿತ್ತು. ಸಮಯದ ಅಭಾವ ಇರೋದ್ರಿಂದ ಪ್ರಾಸ್ತಾವಿಕ ನುಡಿಯಲ್ಲಿಯೇ ನನಗೆ ತಮಗೆ ಕೆಲವೊಂದು ಕೋರಿಕೆಗಳನ್ನು ನಾನು ಹೇಳ್ತೀನಿ ಸರ್. ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು. 2017-18ರಲ್ಲಿ KKRDBಯಿಂದ ಮತ್ತೊಮ್ಮೆ ಹೊಸ ಜೀವನ ಈ ಒಂದು ಕಾಲೇಜ್ ಪಡ್ಕೊಂಡು ಅದಾದ್ಮೇಲೆ ಅದು ಒಂದು ಕಂಡೀಷನಬಲ್ ಆಯ್ತು ಸರ್. ಆ ಸಂದರ್ಭದಲ್ಲಿ ನೀವೇನೇ ಈ ಕಾಲೇಜಿನ ಬೆಳವಣಿಗೆಗೆ ಒಂದು ಕನಿಷ್ಠ 3-4 ವರ್ಷ ಸರ್ಕಾರದಿಂದ ಯಾವುದೇ ಅನುದಾನವನ್ನು ನೇರವಾಗಿ ಪಡೆಯುವುದಿಲ್ಲ. ನೀವೇನೇ ಇದ್ರೂ KKRDB ಅನುದಾನದಲ್ಲಿ ಈ ಕಾಲೇಜಿನ ಏಳಿಗೆ ಮಾಡಬೇಕು ಅನ್ನುವಂಥ ಕಂಡೀಷನಬಲ್ ಆರ್ಡರ್ ಮೇಲೆ ಈ ಕಾಲೇಜು 17-18ರಲ್ಲಿ ಪ್ರಾರಂಭ ಆಯಿತು. ಸೊ ಆ ನಂತರ ಇದು ಒಂದು KKRDB ಅನುದಾನದಲ್ಲಿ ಈ ಒಂದು ಬಿಲ್ಡಿಂಗ್ ಆಗಿದೆ. ಅದು ಕೋವಿಡ್ ಸಂದರ್ಭದಲ್ಲಿ ಈ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಯಿತು. ಸೊ ದುರದೃಷ್ಟ ಅಂತ ಹೇಳಿದ್ರೆ ಅಲ್ಲಿ 1 ವರ್ಷ ಇಲ್ಲಿ ಕಾಲೇಜಿನಲ್ಲಿ ಯಾವುದೇ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳು ನಡೆದೇ ಇದ್ರಿಂದ ಸ್ವಲ್ಪ ಈ ಕಿಡಿಗೇಡಿಗಳು ಈ ಕ್ಲಾಸ್ಗಳನ್ನು ನಡೆದಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ವೈರನ್ನು ಕಟ್ ಮಾಡಿರ್ತಕ್ಕಂಥದ್ದು ಎಲ್ಲ ಆಯ್ತು. ಸೊ ತದನಂತರ ನಾವು ಈ 2 ವರ್ಷದಲ್ಲಿ ನಮ್ಮ ಕಾಲೇಜಿಗೆ ಸಣ್ಣ ಪುಟ್ಟ ಬರ್ತಕ್ಕಂಥ ಅನುದಾನಗಳಲ್ಲಿ ಇದನ್ನ ರಿಪೇರಿ ಕೆಲಸವನ್ನು ನಾವು ಮಾಡಿದ್ದೇವೆ. ಸೊ ಹಾಗಾಗಿ ನನಗೆ ಒಂದು ತಮ್ಮಲ್ಲಿ ಕೋರಿಕೆ ಸರ್, ನಮ್ಮ ಈ ಕಾಲೇಜಿನ ಮೂಲಭೂತ ಸೌಕರ್ಯಗಳನ್ನ ದಯವಿಟ್ಟು ನಾವು KKRDB ಅನುದಾನದ ಅಡಿಯಲ್ಲಿ ತಮ್ಮ ಒಂದು ಸಹಕಾರದಿಂದ ಮೂಲಭೂತ ಸ್ವಲ್ಪ ಕಿಟಕಿಯಾಗಿ ರಿಪೇರ್ ಆಗಿರ್ಬೋದು, ಕ್ಲಾಸ್ ಆಗ್ತಕ್ಕಂಥ ವಿಚಾರ ಆಗಿರ್ಬೋದು. ಜೊತೆಗೆ ನಮಗೆ ಗ್ರಿಲ್ಲಿನ ಅವಶ್ಯಕತೆ ಇದೆ ಸರ್. ಇದು ಒಂದು ಸುಮಾರು 600 ಚದರ ಮೀಟರ್ ಗ್ರಿಲ್ ಅವಶ್ಯಕತೆ ಇದೆ. ಯಾಕಂದ್ರೆ ಹೊರಗಿನಿಂದ ಬಂದು ವಿದ್ಯಾರ್ಥಿಗಳು ಇರ್ತಕ್ಕಂಥ ಈ ಜಾಗದಲ್ಲಿ ಹೊರಗಿನಿಂದ ಬರ್ತಕ್ಕಂಥವ್ರು ಇಲ್ಲಿ ಗಲಾಟೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಅದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಏನು ಇವತ್ತು ಒಬ್ಬರನ್ನ ನಾವು ಕಾವಲುಗಾರನ್ನ ನಮ್ಮ SDMC ಸದಸ್ಯರೇ ನೇಮಕ ಮಾಡಿಕೊಂಡು ಅವರಿಗೆ ವೇತನವನ್ನು ಅವರೇ ಕೊಡ್ತಾ ಇದ್ದಾರೆ ಸರ್. ಪ್ರತಿ ತಿಂಗಳು ಒಬ್ಬರು ಹಂಚಿಕೊಂಡು ಅವರೇ ತಿಂಗಳಿಗೆ 4,000 ರೂಪಾಯಿ ವೇತನವನ್ನ ನಾಗರಾಜ್ ಅಂತಕ್ಕಂಥ ವಿದ್ಯಾರ್ಥಿಗೆ ಅಥವಾ ಡಿಗ್ರಿ ಓದ್ತಾ ಇದ್ದಾನೆ, ಅದು ಒಂದು ಪ್ರೇರಣೆ ಕೊಟ್ಟು ನೀವು ಇಲ್ಲೇ ಓದ್ಕೊಂತ ಇದ್ದು ಜೊತೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅಂತ ಹೇಳಿ ಅದನ್ನ ಮನವೊಲಿಸತಕ್ಕಂಥ ಕೆಲಸವನ್ನು ನಮ್ಮ SDMC ಸದಸ್ಯರು ಮಾಡಿದ್ದಾರೆ. ಸೊ ಈ ಒಂದು ಸ್ಥಿತಿಯಲ್ಲಿ ನಮ್ಮ ಕಾಲೇಜ್ ಇದೆ ಸರ್. ದಯವಿಟ್ಟು ಈ ಕಾಲೇಜ್ ಬೆಳವಣಿಗೆ ಆಗ್ತಾ ಇದೆ. ಯಾಕಂದ್ರೆ ವಿಶೇಷವಾಗಿ ಇವತ್ತು ಈ ವರ್ಷ ಬೇರೆ ಬೇರೆ ಇಟಗಿ ದಾಟಿ ಆ ಹಳ್ಳಿಗಳಿಂದ ನಮ್ಮ ವಿದ್ಯಾರ್ಥಿನಿಯರು ಬಹಳಷ್ಟು ಸಂಖ್ಯೆಗೆ ಬಂದಿದ್ದಾರೆ. ಜೊತೆಗೆ ಪಾಲಕರು ಸಹ ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ. ಸುಮಾರು 70 ವಿದ್ಯಾರ್ಥಿಗಳು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇದರ ಸಂಖ್ಯೆ
ಹೆಚ್ಚಾಗ್ತದೆ, ಖಂಡಿತ ಹೆಚ್ಚಾಗ್ತದೆ. ಆ ಭರವಸೆಯನ್ನ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ, ತಮ್ಮ ಸಮ್ಮುಖದಲ್ಲಿ ಖಂಡಿತವಾಗ್ಲೂ ನಾವು ಹೋರಾಟ ಮಾಡೇ ಮಾಡ್ತೇವೆ ಸರ್. ಅಂತ ಬೆಂಬಲ ಈ ಗ್ರಾಮದ ಜನರಿದೆ. ತಮ್ಮದು ಬೆಂಬಲ ಇರಬೇಕು ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಹಾಗೆಯೇ ನಮ್ಮ ವಿದ್ಯಾರ್ಥಿಗಳು, ಈ ವರ್ಷ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಅತ್ಯುತ್ತಮ ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ. ವಿಶೇಷವಾಗಿ ಇನ್ನೊಂದೇನೆಂದ್ರೆ, ನಾನು ಇಲ್ಲಿ 3 ದಿವಸ ಡೆಪ್ಯುಟೇಷನ್ ಆಗಿ ಬರ್ತಾ ಇದ್ದೇನೆ ಸರ್. ಪ್ರಾಚಾರ್ಯರಾಗಿ ಮತ್ತು ರಾಜ್ಯಶಾಸ್ತ್ರ ಉಪನ್ಯಾಸವನ್ನು ಸಹ ನಾನು ಮಾಡಬೇಕಾಗಿದೆ. ಸೊ ಅದನ್ನ ಎಲ್ಲ ನಮ್ಮ STM ಸರ್ ನಮ್ಮ ಉಪನಿರ್ದೇಶಕರಿಗೆ ಹೇಳಿದರು, ಇಲ್ಲ ಪೂರ್ತಿ 6 ದಿನ ಇಲ್ಲಿ ಡೆಪ್ಯುಟೇಷನ್ ಮಾಡಿ ಅಂತ ಹೇಳಿ. ಅವರು ತಾಂತ್ರಿಕ ಕಾರಣಗಳಿವೆ ಅನ್ನುವಂಥ ನೆಪವನ್ನು ಹೊಂದಿದ್ದಾರೆ. ಸ್ವಲ್ಪ ಆ ನಿಟ್ಟಿನಲ್ಲಿ ತಾವು ಏನಾದರೂ ಸಹಕಾರ ಮಾಡಿದ್ರೆ ನಾನು ಪೂರ್ಣ ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ನಾನು ಯಾವಾಗಲೂ ಸಿದ್ಧನಿದ್ದೇನೆ. ಸೊ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಯಾವುದೂ ಕಾಯಂ ಉಪನ್ಯಾಸಕರಿಲ್ಲ ಸರ್. ಈಗ 5 ಮಂದಿ ಅತಿಥಿ ಉಪನ್ಯಾಸಕರಿದ್ದಾರೆ. ನಿಜವಾಗ್ಲೂ ಅವರು ಕಾಯಂ ಉಪನ್ಯಾಸಕರಿಗಿಂತಲೂ ಹೆಚ್ಚಿನ ಶ್ರಮ ವಹಿಸಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ದಾಖಲಾತಿಯಿಂದ ಹಿಡಿದು ಅವರಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಅವರಿಗೆ ಯಾವುದೇ ವೇತನ ಇರಲಿಲ್ಲ. ಆದರೂ ಸಹ ನನ್ನೊಂದಿಗೆ ಅವರು ಏನೋ ಕಾಲೇಜಿನ ಏಳಿಗೆಗಾಗಿ ನಿರಂತರವಾಗಿ ಕಾಯಂ ಉಪನ್ಯಾಸಕರಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ, ನಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಅವರು ಶ್ರಮ ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಮಂಜುಳಾ ಮೇಡಮ್, ಈ ಗ್ರಾಮದವರು ಶ್ರೀಮತಿ ಮಂಜುಳಾ ಮೇಡಮ್, ಶಿಕ್ಷಣ ಉಪನ್ಯಾಸಕರವರು, ಅವರ ಒಂದು ಕೆಲಸ ನಿಜವಾಗ್ಲೂ ಎಲ್ಲ ಯಜಮಾನರಾಗಿರ್ಬೋದು, ಯುವಕರಾಗಿರ್ಬೋದು, ಸದಸ್ಯರಿರ್ಬೋದು, ಎಲ್ಲರನ್ನ ಮನವೊಲಿಸಿ ಈ ಕಾಲೇಜಿನ ಏಳಿಗೆಗಾಗಿ ಅವರದ್ದು ಸಿಂಹಪಾಲ ಇದೆ ಸರ್, ಸಿಂಹಪಾಲ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ನೆನೆಸಬೇಕಾಗ್ತದೆ. ಜೊತೆಗೆ ನಾನು ಪದೇ ಪದೇ ಪ್ರಸ್ತಾವಿಕ ಭಾಷಣದಲ್ಲಿ ಇನ್ನೂ ಹೆಚ್ಚಿನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಒಟ್ಟಾರೆ ಈ ಕಾಲೇಜಿನ ಕಲ್ಯಾಣಕ್ಕಾಗಿ, ಏಳಿಗೆಗಾಗಿ, ಜೊತೆಗೆ ನೀವು ನನಗೆ 15 ವರ್ಷದಿಂದ ನೀವು ಅತ್ಯಂತ ಸ್ನೇಹಿತರು ಸರ್. ನಾವು MA ಪಾಟೀಲ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾಗ ತಾವುಗಳು ಬಂದು ಇನ್ನೂ ಅವರ ಶಾಸಕರಿರಲಿಲ್ಲ, ಯಾವುದೇ ಸದಸ್ಯರಿರಲಿಲ್ಲ, ಇಂಜಿನಿಯರ್ ಆಗಿ ಅಮೇರಿಕದಿಂದ ಕೆಲಸ ಮಾಡ್ತಾ ಇದ್ರಿ. ಸೊ ಆ ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ಆಗಮಿಸಿದಾಗ ಬಡ ವಿದ್ಯಾರ್ಥಿಗಳಿಗೆ ನೀವು ಪಾಸ್ ಕೊಡ್ತಕ್ಕಂಥ ಕೆಲಸವನ್ನ ಪ್ರೈವೇಟ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪಾಸ್ ಕೊಡ್ತಕ್ಕಂಥ ಒಂದೇ ಮಾತನ್ನು ಹೇಳಿದ ಸರ್, ಇಲ್ಲಿ ಬಡ ವಿದ್ಯಾರ್ಥಿಗಳು ಏನ್ ಪ್ರಕಾಶ ಏನ್ ಬೇಕು ಹೇಳಿ ಅಂದ್ರೆ, ಇಲ್ಲ ಸರ್ ಬಡ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಿಕೊಡೋದ್ರಿಂದ ತಡನ ಮಾಡಿಲ್ಲ ಅವರು, ಅವ್ರು ಎಷ್ಟು ಬೇಕಾದ್ರೆ ಪಾಸ್ ಮಾಡಿಸೋ ಪ್ರಕಾಶ್ ನಾನು ಹಿಂದಿರ್ತೇನೆ ಅಂತ ಹೇಳಿದ್ರು. ಜೊತೆಗೆ ಅವರು ನಾವು ಕಳೆದ 15 ವರ್ಷದಿಂದ